ಹಲೋ ಎವ್ರಿವನ್. 36ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ನಕ್ಷೆಯ ವಿಧಾನದಿಂದ ಬಿಡಿಸಿ. ಸೊ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೆಯ ಸಮೀಕರಣ ಏನು ಮಕ್ಕಳೇ? ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. ಸೊ ಈ ಒಂದು ಸಮೀಕರಣಕ್ಕೆ ನಕ್ಷೆಯನ್ನ ಬಿಡಿಸ್ಬೇಕು ಅಂದ್ರೆ ನಾವು ಮಿನಿಮಮ್ ಎರಡು ಪಾಯಿಂಟ್ಸ್ ಅನ್ನ ಅಂದ್ರೆ ಎರಡು ನಿರ್ದೇಶಾಂಕಗಳನ್ನ ಗುರುತಿಸ್ಕೊಳ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ ಸಮೀಕರಣ ಏನಾಗುತ್ತೆ? ಸೊ 0 ಪ್ಲಸ್ 2y ಈಸ್ ಈಕ್ವಲ್ ಟು 6. ಸೊ 2y ಈಸ್ ಈಕ್ವಲ್ ಟು ಏನಾಗುತ್ತೆ? 6. ಸೊ y ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 2 ಅಂದ್ರೆ ಈಸ್ ಈಕ್ವಲ್ ಟು 3 ಆಯ್ತು. ಸೊ ಎಕ್ಸ್ ಈಸ್ ಈಕ್ವಲ್ ಟು 6 ಆದಾಗ ಸಮೀಕರಣ 6 ಪ್ಲಸ್ 2y is equal to 6. So 2y is equal to 6 minus 6. So 2y is equal to 0. So y is equal to 0 by 2 ಅಂದ್ರೆ 0 ಆಯ್ತು. ಹಾಗಾದ್ರೆ ಇಲ್ಲಿ x 0 ಆದಾಗ y ಏನಾಗುತ್ತೆ? 3. x 6 ಆದಾಗ y ಏನಾಗುತ್ತೆ ಮಕ್ಕಳೇ? 0 ಆಗುತ್ತೆ. ಹಾಗಾದ್ರೆ ಇಲ್ಲಿ xy ಕೋಆರ್ಡಿನೇಟ್ಸ್ ಯಾವುದು? x plus 2y equal to 6 ಸಮೀಕರಣಕ್ಕೆ 0,3 6,0 ಆಗಿದೆ. ಓಕೆ. ಸೊ ಈಗ ಎರಡನೆಯ ಸಮೀಕರಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 2. ಓಕೆ. ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 2. ಸೊ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 ಆದಾಗ ಸೊ 0 ಪ್ಲಸ್ ವೈ ಈಸ್ ಈಕ್ವಲ್ ಟು 2. ಸೊ ವೈ ಈಸ್ ಈಕ್ವಲ್ ಟು 2 ಆಗತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಆದಾಗ ಸೊ ಎಕ್ಸ್ 2 ಪ್ಲಸ್ ವೈ ಈಸ್ ಈಕ್ವಲ್ ಟು 2. ಸೊ y is equal to 2 minus 2 is equal to 0 ಆಯ್ತು. ಸೊ ಈಗ ಈ ಎರಡು ಕೋಆರ್ಡಿನೇಟ್ಸ್ ಅಂದ್ರೆ x 0 ಆದಾಗ y 2 ಬಂದಿದೆ, x 2 ಆದಾಗ y 0 ಆಗತ್ತೆ. ಹಾಗಾದ್ರೆ ಇಲ್ಲಿ ಈ ಒಂದು ಸಮೀಕರಣಕ್ಕೆ xy ನಿರ್ದೇಶಾಂಕಗಳು 0,2, 2,0. ಸೊ ಈ ಎರಡು ಸಮೀಕರಣವನ್ನ ನಾವು ನಕ್ಷೆಯಲ್ಲಿ ಗುರುತಿಸಿದಾಗ ಸೊ ಈ ಎರಡು ರೇಖೆಗಳೇನಾಗುತ್ತೆ ಮಕ್ಕಳೇ? ಛೇದಿಸತ್ತೆ. ಸೊ ಹಾಗಾದ್ರೆ ಇಲ್ಲಿ ಈ ಛೇದಿಸುವ ಬಂದು ಅಂದ್ರೆ ಕೇವಲ ಒಂದೇ ಒಂದು ಪರಿಹಾರವನ್ನ ಹೊಂದಿದೆ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಏನ್ ಹೇಳಿ? -2. ಸೊ y ಈಸ್ ಈಕ್ವಲ್ ಟು ಏನ್ ಹೇಳಿ? 4 ಆಗಿದೆ. ಓಕೆ. ಥ್ಯಾಂಕ್ ಯು.